ಕುದಗಿಯ ತುಂಬ ಎಷ್ಟು ಫೇಮಸ್ ಅಂತ. ಲಂಕೇಶ್ ಕುದಗಿ ಅವರು ಮಾರ್ಚ್ 2001 ಧರ್ಮಸ್ಥಳದ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಹತ್ಯಾಕಾಂಡದ ಬಗ್ಗೆ ಲಂಕೇಶ್ ಕುದಗಿ ಒಂದು ಆರ್ಟಿಕಲ್ ಬರುತ್ತೆ. ಬರ್ದೋನು BM ರಶೀದ್ ಅಂತ. ಓಕೆ, BM ರಶೀದ್ ಬರೆದಂತ ಆರ್ಟಿಕಲ್ ಧರ್ಮಸ್ಥಳದ ಬಗ್ಗೆ. ಕೆಲವೇ ದಿನಗಳಲ್ಲಿ BM ರಶೀದ್ ರಿಪೋರ್ಟ್ರು ಒಂದು ಲಾಡ್ಜಲ್ಲಿ ಹೆಣವಾಗಿ ಸಿಗ್ತಾನೆ. ಯಾರು ಸಾಯಿಸಿದ್ರು, ಹೇಗೆ ಸತ್ತ, ಆತ್ಮಹತ್ಯೆನ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದ್ರೆ ದೊಡ್ಡವ್ರ ಕೈವಾಡ ಈ ಕೊಲೆನಲ್ಲಿತ್ತು ಅಂತ. ಅದೇ ರೀತಿ ಗೌರಿ ಲಂಕೇಶ್ ಸಹ ಒಂದು 4-5 ಆರ್ಟಿಕಲ್ ಬರೀತಾರೆ. ಫಿಯರ್ಲೆಸ್ ಜರ್ನಲಿಸ್ಟ್ ಅಂತ ಹೇಳಿ ತಪ್ಪಾಗಲಾರ್ದು, ಸ್ವಲ್ಪ ದಡ್ಡಿ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಇಷ್ಟೆಲ್ಲ ಆರ್ಟಿಕಲ್ಸ್ ಬರೀಬೇಕಾದ್ರೆ ಯಾರಾದರೂ ಪ್ರಾಣಕ್ಕೆ ಸಂಚಕಾರ ತರಬಹುದನ್ನೋ ಒಂದು ಕಾಮನ್ ಸೆನ್ಸ್ ಆರು ಗೌರಿ ಲಂಕೇಶ್ ಇಟ್ಕೊಳ್ಬೇಕಾಗಿತ್ತು. ಶಿ ವಾಸ್ ಎನ್ ಅಸೆಟ್ ಟು ದ ಸೊಸೈಟಿ. ಒಂದು ಆಸ್ತಿನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೋ ನಮ್ಮೆಲ್ಲರಿಗೂ ಅಷ್ಟೇ ನೋವಾಗಿದೆ. ನೋಡಿ, ಬುದ್ಧಿವಂತರು ಕೆಲವೊಂದು ಟೈಮ್ ದಡ್ರ ಥರ ಆಡ್ತಾರೆ. ಏನಕ್ಕೆ ಅಂತಂದ್ರೆ ವೆನ್ ಇಟ್ ಕಮ್ ಟು ಸೆಕ್ಯೂರಿಟಿ, ಓಕೆ, ಪ್ರಿಫರಬಲಿ ಫಾರ್ ದ ಸೇಮ್ ರೀಸನ್ ನಾನು ಗನ್ಮೆನ್ ಮಾಡ್ಕೊಂಡಿರೋದು. ಓಕೆ, ಮನೆ ಗುಂಡಾರಿಸಿದ್ದು ಅಷ್ಟೇ. 3 ತಿಂಗಳು 97 ದಿವಸ ತಗೊಂಡು ಜೈಲಿಗೆ ಹಾಕಿರಲ್ಲ, ಗುಂಡಾರಿಸಿದ್ದೆ ಅದಕ್ಕೋಸ್ಕರ. ಯಾಕಂತಂದ್ರೆ ಹೋರಾಟ ಎಷ್ಟು ಮುಖ್ಯನೋ ನಮ್ಮ ಪ್ರಾಣ ರಕ್ಷಣೆನೂ ಅಷ್ಟೇ ಮುಖ್ಯ. ಆಮೇಲೆ ಇಫ್ ಅದರ್ ಪೀಪಲ್ ಎದುರಾಳಿ ಅನ್ಕೊಂತಾನೆ ನಮ್ಮನ್ನ ಪ್ರಾಣ ತೆಗಿಬೋದು ಅಂತಂದ್ರೆ ನಮ್ಮ ಕೈಯಲ್ಲೂ ಅಥವಾ ನಮ್ಮ ಗನ್ಮೆನ್ ಕೈಯಲ್ಲೂ ಕೂಡ ಗನ್ ಇರ್ತದೆ. ನಾವು ಕೂಡ ನಮ್ಮ ಪ್ರಾಣ ಬಚಾವ್ ಮಾಡ್ಕೊಳಕ್ಕೆ ಗುಂಡು ಆರಿಸಬೇಕಾಗತ್ತೆ. ಒಂದ್ಸತಿ ಗಾಳಿನಲ್ಲಿ ಇನ್ನೊಂದು ಸ್ಟೆಪ್ ಮುಂದಿಟ್ರೆ ಎಲ್ಲಿ ಹೊಡಿಬೇಕಲ್ಲಿ ಹೊಡಿಬೇಕಾಗತ್ತೆ. ಕಾರಣ ಯಾಕೆ ಅಂತಂದ್ರೆ ಧ್ವನಿ ಮಾಡೋರು ಈ ಸಮಾಜಕ್ಕೆ ಅಸೆಟ್ಸ್ ಇದ್ದಂಗೆ. ಅದು ಗೌರಿ ಲಂಕೇಶ್ ಆಗಿರ್ಲಿ, ರಶೀದ್ ಆಗಿರ್ಲಿ, ಸತ್ಯವನ್ನು ತಿಳಿಸುವಂತ ಯಾರೇ ಆಗಿರ್ಲಿ, ಈ ಸಮಾಜಕ್ಕೆ ಆಸ್ತಿ ಇದ್ದಂಗೆ. ಅವ್ರ ಹೋರಾಟ ಎಷ್ಟು ಮುಖ್ಯನೋ ಅವ್ರ ಪ್ರಾಣ ಮತ್ತೆ ಅವ್ರ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಸರ್ಕಾರ ಅಂಥವ್ರಿಗೆ ಗನ್ಮೆನ್ ಕೊಡಲ್ಲ. ಅಫ್ಕೋರ್ಸ್ ನಾನು ಸಹ ರಿಪೀಟೆಡ್ಲಿ ಕಡಿಮೆ ಒಂದು 10 ವರ್ಷದಲ್ಲಿ ಕಮ್ಮಿ ಅಂದ್ರೆ ಒಂದು 100 ಸತಿ ಸರ್ಕಾರಕ್ಕೆ ಗನ್ಮೆನ್ ಕೊಡಿ ಅಂತ ಕೇಳಿದ್ದೀನಿ. ಕೊಟ್ಟಿಲ್ಲ, ಪರವಾಗಿಲ್ಲ. ನಾವು ಪ್ರೈವೇಟ್ ಗನ್ಮೆನ್ ಮಾಡ್ಕೊಂಡಿದ್ದೀವಿ. ನಮ್ಮದೇ ಆದಂಥ ಮ್ಯಾನ್ ಫೋರ್ಸ್ ಸುತ್ತಮುತ್ತ ಇರ್ತದೆ. ಟಚ್ ಮಾಡಕ್ಕೆ ಬಂದಾಗ ಅವ್ರು ರಿಯಾಕ್ಟ್ ಮಾಡೇ ಮಾಡ್ತಾರೆ. ಅದು ಬೇರೆ ವಿಚಾರ. ಏನಕ್ಕೆ? ಯಾಕಂದರೆ ಸತ್ಯ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಇವಾಗ ಹೇಳಿದ್ನಲ್ಲ. ಓಕೆ, ರಶೀದು 2001 ಕೊಲೆ ಆಗ್ತಾನೆ. ಆಮೇಲೆ ಗೌರಿ ಲಂಕೇಶ್ 2017 ಕೊಲೆ. ಇಬ್ಬರು ಕೂಡ ಧರ್ಮಸ್ಥಳದ ಮೇಲೆ ಆರ್ಟಿಕಲ್ ಬರೆದ ಮೇಲೆ ಹಫ್ತಾ ಕೊಟ್ಟು ಅವ್ರನ್ನ ಕೊಲೆ ಮಾಡಿಸಲಾಗತ್ತೆ. ಒಂದು ಗುಂಡೆ ಹೊರಸ್ತಾರೆ. ಇವನ್ ಗೌರಿ ಲಂಕೇಶ್ ಕೇಸಲ್ಲೂ ಅಷ್ಟೇ 50 ಲಕ್ಷ ಹಫ್ತಾನ ಯಾರ ಕೋತಿ ನನ್ನ ಮಗನಿಗೆ ಕೊಟ್ಟು